ಮಲ್ಲಿಕಾರ್ಜುನ ಖರ್ಗೆ ಅವತ್ತು ಏನ್ ಹೇಳಿದ್ರು? ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನ ಹೇಳಿದ್ದು ಅನ್ನೋದು ಒಂದು ಕಡೆ ಆದ್ರೆ, ಕೇವಲ ಅಷ್ಟೇ ಅಲ್ಲ, ಅದು ಕಾಂಗ್ರೆಸ್ನ ಒಟ್ಟು ನೆರೆಟಿವ್, ಕಾಂಗ್ರೆಸ್ನ ಅರ್ಧ ಮುಕ್ಕಾಲು ಶತಮಾನದ ಒಟ್ಟು ನೆರೆಟಿವ್ ಏನಿತ್ತಲ್ಲ, ಹಿಂದೂಗಳ ಬಗ್ಗೆ, ಹಿಂದೂ ಆಚರಣೆಯ ಬಗ್ಗೆ, ಹಿಂದೂಗಳ ಈ ಗಂಗೆಯ ಪಾವಿತ್ರ್ಯ ಭಾವನೆ ಏನಿದೆಯಲ್ಲ ಗಂಗೆಯ ಬಗ್ಗೆ, ಆ ಬಗ್ಗೆ ಅದರ ಒಂದು ರೀತಿಯ ಕಂಡೆನ್ಸ್ಡ್ ಹೇಳಿಕೆ ಆಗಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಏನ್ ಹೇಳಿದ್ರು ಖರ್ಗೆ ನೋಡಿ. जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है। हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है। जो बोलते हैं ಬಹಳ ಕ್ಲಿಯರ್ ಆಗಿ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಹಿಂದೂ ಆಚರಣೆಗಳನ್ನ ಬಳಕೆ ಮಾಡ್ಕೊಂಡು, ಅಂದ್ರೆ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡ್ಕೊಂಡು ಬಿಜೆಪಿನ ಬೈಯಕ್ ಹೋಗ್ತಾ ಇದ್ದೀರೋ, ಅಂದ್ರೆ ನಿಮ್ಗೆ ಬಿಜೆಪಿನ ಬೈಯಕ್ಕೆ ಬೇರೇನೂ ಸಿಗಲ್ಲ, ಹಿಂದೂ ಆಚರಣೆಗಳು, ಹಿಂದೂ ನಂಬಿಕೆ, ಶ್ರದ್ಧೆ ಇವುಗಳನ್ನೇ ತಗೊಂಡು ನಾನು ಬಿಜೆಪಿನ ಬೈತೀನಿ ಅಂತ ಮಾಡ್ಕೊಂಡು ಬರ್ತಾ ಇದ್ದೀರೋ, ಅಥವಾ ಯಾರನ್ನೋ ಓಲೈಸೋದಕ್ಕೋಸ್ಕರ ಮೊದಲಿನಿಂದಲೂ ಕಾಂಗ್ರೆಸ್ ಇದನ್ನ ಮಾಡ್ತಾ ಇದೆ ಅನ್ನೋ ಆರೋಪ ಇದೆಯಲ್ಲ, ಯಾರನ್ನೋ ಓಲೈಸೋದಕ್ಕೋಸ್ಕರ, ಅಥವಾ ಜಗತ್ತಲ್ಲಿ ಯಾರನ್ನೋ ಯಾವುದೋ ಒಂದು ಸಿದ್ಧಾಂತವನ್ನ ಓಲೈಸೋದಕ್ಕೋಸ್ಕರ, ಅಥವಾ ಒಂದು ಪಂಥವನ್ನ, ಒಂದು ಸಮುದಾಯವನ್ನ ಓಲೈಸೋದಕ್ಕೋಸ್ಕರ ಹಿಂದೂ ಆಚರಣೆಗಳೆಲ್ಲ ಕ್ಷುಲ್ಲಕ, ಕ್ಷುದ್ರ, ಇದು ಹವಾಡಿಗರ ದೇಶ, ಇವ್ರ ನಂಬಿಕೆಗಳೆಲ್ಲ ಬೇಸ್ಲೆಸ್ಸು, ವಿಜ್ಞಾನಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಇವರೆಲ್ಲ ಮೂಢರು, ಈ ಒಂದು ಮೂಲಭೂತವಾದಂತಹ ಒಂದು ಪೂರ್ವಾಗ್ರಹ ಇತ್ತಲ್ಲ ಹಿಂದೂಗಳ ಬಗ್ಗೆ, ಅದನ್ನ ಮತ್ತೊಮ್ಮೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ? ಏನ್ ಹೇಳ್ತಾ ಇದ್ರಿ ಖರ್ಗೆ ಅವರೇ ನೀವು? ಹಾಗಾದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ನ ಒಳಗೇನೆ ಎಂಥ ವೈರುಧ್ಯ ನೋಡಿ, ಆಡೋದೊಂದು ಮಾಡೋದೊಂದು. ಇದು ಮೊದಲಲ್ಲ, ಹಿಂದೆನೂ ಹೀಗೇನೆ ಎಲ್ಲಾ ಶ್ರದ್ಧೆ ನಂಬಿಕೆಗಳನ್ನ ಟೀಕೆ ಮಾಡೋದು, ಆಮೇಲೆ ಸೋಮನಾಥ ದೇವಸ್ಥಾನಕ್ಕೆ ಹೋಗಿ ನಾನು ಜನ್ವಾರಧಾರಿ ಬ್ರಾಹ್ಮಣ ಅಂತ ಹೇಳೋದು, ಕಂಡು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸೋದು, ಇದು ಇವತ್ತಲ್ಲ. ಹಾಗಾದ್ರೆ ನೀವು ಟೀಕೆ ಯಾಕೆ ಮಾಡ್ತೀರಿ? ಟೀಕೆ ಮಾಡೋದಾದ್ರೆ ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿ. ಸೊ ಆಡೋದೊಂದು ಮಾಡೋದೊಂದು ಹೇಗೆ ಅಂತ ನೋಡಿ. ಖರ್ಗೆ ಏನ್ ಹೇಳಿದ್ರು, ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು ನೋಡಿ. ಖರ್ಗೆ ಏನ್ ಹೇಳಿದ್ರು ನೋಡಿ. बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ, ಯಾರು ಅವ್ರ ಧರ್ಮ ಬಿಡು ಅಂತ ಯಾರು ಹೇಳುದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ, ಯಾರು ಅವ್ರ ಧರ್ಮ ಬಿಡು ಅಂತ ಯಾರು ಹೇಳುದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ, ಯಾರು ಅವ್ರ ಧರ್ಮ ಬಿಡು ಅಂತ ಯಾರು ಹೇಳುದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ, ಯಾರು ಅವ್ರ ಧರ್ಮ ಬಿಡು ಅಂತ ಯಾರು ಹೇಳುದಿಲ್ಲ. ಒಬ್ಬೊಬ್ಬರು ನಮ್ಮ ನೋಡಿ, ಇವರು ಆಡೋದೊಂದು ಮಾಡೋದೊಂದು ಅಂತ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ, ಅಂದ್ರೆ ಖರ್ಗೆ ಅವರು ಏನ್ ಹೇಳಿದ್ರು, ಅರೆ ಭಾಯ್ ಡುಬ್ಕಿ ಲೇನೆ ಸೆ ಗರೀಬಿ ನಿಕಲ್ ಜಾಯೇಗಾ ಕ್ಯಾ, ತೋರಿಸ್ರಿ ಅದು. ಡಿ ಕೆ ಶಿವಕುಮಾರ್ ಅವ್ರು ಯಾವ ರೀತಿ ಡುಬ್ಕಿ ಮುಳುಗಿ ಎದ್ರು ಗಂಗೆಯಲ್ಲಿ ಪುಣ್ಯ ಸ್ನಾನ ಯಾವ ರೀತಿ ಮಾಡಿದ್ರು ತೋರಿಸಿಪ್ಪ ವಿಜುವಲ್ಸ್ ಅಲ್ಲಿ ಒಂದಿಷ್ಟು ನೋಡ್ಲಿ, ಜನ ನೋಡ್ಲಿ ಇವ್ರು ಏನ್ ಮಾತನಾಡ್ತಾರೆ, ಏನು ಮಾಡ್ತಾರೆ ಅನ್ನೋಂಥದ್ದು. ಇವರು ಆಡಿದ್ದನ್ನೇ ಮಾಡ್ತಾರೆ ಅಂತಿಲ್ಲ. ಅಂದ್ರೆ ಒಂದು ಪಕ್ಷವಾಗಿ, ಒಂದು ಜವಾಬ್ದಾರಿತ ಪಕ್ಷವಾಗಿ, ಈ ದೇಶವನ್ನ ಮುಕ್ಕಾಲು ಶತಮಾನ ಆಳಿದ ಪಕ್ಷವಾಗಿ ಡುಬ್ಕಿ ಲೇನೆ ಸೆ ಗರೀಬಿ ನಿಕಲ್ ಜಾಯೇಗಾ ಕ್ಯಾ ಅಂದ್ರೆ ಈಗೇನ್ ಮಾಡ್ತಾ ಇದಾರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು? ಹಾಗಾದ್ರೆ ನಾನು ಅವರ ನಂಬಿಕೆಯನ್ನ ಖಂಡಿತವಾಗ್ಲೂ ಟೀಕೆ ಮಾಡ್ತಾ ಇಲ್ಲ, ಅವರ ಶ್ರದ್ಧೆಯನ್ನ ಖಂಡಿತವಾಗ್ಲೂ
ಅವಮಾನಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಶ್ರದ್ಧೆಗೆ, ನಂಬಿಕೆಗೆ ನಮ್ಮದೊಂದು ಸಲಾಂ. ಅದರಲ್ಲಿ ಯಾವುದೇ ತರ ನಾವು ಅವ್ರನ್ನ ಖಂಡಿತವಾಗ್ಲೂ ಅವಮಾನಿಸ್ತಾ ಇಲ್ಲ. ಆದರೆ ಖರ್ಗೆ ಅವರು ಏನ್ ಹೇಳ್ತಾ ಇದ್ದಾರೆ ಮತ್ತು ಅದನ್ನ ಯಾವುದೇ ಕಾಂಗ್ರೆಸ್ ನಾಯಕರು ಸರ್ ಹಿಂಗಲ್ಲ ಸರ್, ಇದು ನಾವು ಕಾಂಗ್ರೆಸ್ ಅವರು ಇನ್ನಾದ್ರೂ ಬದಲಾಗಬೇಕು ಈ ವಿಚಾರದಲ್ಲಿ, ಹಿಂದೂಗಳು ಈ ದೇಶದ ಜನರು ಅವ್ರನ್ನ ಗೌರವಿಸಬೇಕು ಅನ್ನೋ ಭಾವನೆ ಯಾಕಿಲ್ಲ? ಬಹುಶಃ ಏನಾಗಿದೆ ಅಂದ್ರೆ ವೀಕ್ಷಕರೇ, ಇವತ್ತಿನ ಭಾರತೀಯರಿದಾರಲ್ಲ ಬಹಳ ಪ್ರಜ್ಞಾವಂತರು, ಬಹಳ ಮೆಚುರಿಟಿ ಬಂದಿದೆ ಆಫ್ಟರ್ 10 years. ಲಾಸ್ಟ್ ಹಿಂದಿನ ದಶಕಕ್ಕಿಂತ ಈ ದಶಕ, ಕಳೆದ 10 ವರ್ಷಗಳಿಂದ ಈಚೆಗೆ ನಾವು ನೋಡ್ತಾ ಬಂದ್ರೆ ಭಾರತೀಯರಲ್ಲಿ ನಮ್ಮತನದ ಬಗ್ಗೆ, ನಮ್ಮ ಬಗ್ಗೆ ಎಷ್ಟು ವೈಜ್ಞಾನಿಕ ಇದು ಅನ್ನೋದ್ರ ಬಗ್ಗೆ, ಅಂಡ್ ವೈಜ್ಞಾನಿಕತೆ ಅಂದ್ರೆ ಏನು ಅಂತ ಹೇಳೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಜ್ಞೆ ಬಂದಿದೆ. ಮೊದಲಿನ ತರ ಭಾರತೀಯರನ್ನ ನೀವು ಮೂರ್ಖರನ್ನಾಗಿ ಮಾಡಕ್ಕಾಗಲ್ಲ. ಮೊದಲಿನ ತರ ವಿಜ್ಞಾನ ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ವಿಜ್ಞಾನದಲ್ಲಿ ಎಲ್ಲರಿಗಿಂತ ಮುಂದಿದ್ದೇವೆ. ಸೊ ಇವತ್ತು ನೀವು ಜನರನ್ನ ಮೂರ್ಖರನ್ನಾಗಿ ಮಾಡಕ್ಕಾಗಲ್ಲ. ಸುಮ್ಮನೆ ಏನೋ ಮಾತೆತ್ತಿದ್ರೆ ಅಲ್ರಿ, ಗಂಗೆಲ್ ಮುಳುಗೋದಕ್ಕೂ ಬಡತನಕ್ಕೂ ಏನ್ರಿ ಸಂಬಂಧ? ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹೇಳೋದಕ್ಕೂ ಗಂಗೆಲ್ ಮುಳುಗ್ತೀರಾ ಅಂತ ಹೇಳೋದಕ್ಕೂ ಏನ್ರಿ ಸಂಬಂಧ? ಹಂಗೇನಾದ್ರೂ ಸಂಬಂಧ ಇದ್ರೆ ಅದು ಆರ್ಥಿಕ ಸಂಬಂಧ ಇದ್ದೇ ಇದೆ. ಗಂಗಾ ನದಿಯಿಂದಾಗಿಯೇ ನಾನು ಈಗಾಗಲೇ ಹೇಳಿದಾಗೆ ಸಾವಿರಾರು ವರ್ಷಗಳಿಂದ ನಾಗರಿಕತೆ ಬೆಳೆದು ಬಂದಿದೆ, ಜೀವನಗಳು ಬೆಳ್ಕೊಂಡು ಬಂದಿದ್ದಾವೆ. ಬೇಕಾದಷ್ಟು ಈ ದೇಶ ಸಮೃದ್ಧವಾಗಿದೆ. ಗಂಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದಾನೇ ಬೇಕಾದಷ್ಟು ಆದಾಯ ಬರುತ್ತೆ. 4 ಲಕ್ಷ ಕೋಟಿ ಆದಾಯ ಬರುತ್ತೆ ಈ ಕುಂಭಮೇಳದಿಂದ ಅಂತ ಹೇಳಲಾಗ್ತಾ ಇದೆ. ಈ GDP ಹೆಚ್ಚಾಗುತ್ತೆ ಅಂತ ಅಂಕಿಅಂಶಗಳನ್ನ ಬೇಕಾದಷ್ಟು ಕೊಟ್ಟಾಗಿದೆ. ನಮ್ದೇ ಪ್ರೋಗ್ರಾಮ್ ಅಲ್ಲಿ ಬೇಕಾದಷ್ಟು ಕೊಟ್ಟಿದೀವಿ. ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಲಿದೆ ಈ ಕುಂಭಮೇಳದ. ಇಡೀ ಕರ್ನಾಟಕದ 1 ವರ್ಷದ ಬಜೆಟ್ ನಷ್ಟು ಆದಾಯ ಬರಲಿದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನೇನು ಬೇಕು ನಿಮಗೆ? ನೀವು ಇಲ್ಲಿ ಸಮಿಟ್ ಮಾಡೋದ್ರಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ತಂದ್ರಿ ನೀವು ಕಾಂಗ್ರೆಸ್ ಸರ್ಕಾರದವರು? 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.